ಕರ್ನಾಟಕ ರಾಜ್ಯ ಕುರುಬರ ಜಾಗೃತಿ ಸಮಿತಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು। ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರು ಎಚ್.ಎಂ. ರೇವಣ್ಣ, ಟ್ರಸ್ಟ್ ಮುಖಂಡರು ಕೂಡ ಭಾಗಿಯಾಗಿದ್ದರು। ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರು ಮಾತನಾಡ್ತಾ, ಕಳೆದ 1931ರಿಂದ ದೇಶದಲ್ಲಿ ಜನಗಣತಿ ಆಗಿಲ್ಲ, ಹೀಗಾಗಿ ಸಮುದಾಯಗಳ ಸ್ಥಿತಿಗತಿ ಗೊತ್ತಾಗಬೇಕಾಗಿದೆ। ಇದು ಹಿಂದುಳಿದ ಜಾತಿಗಳ ಪ್ರಶ್ನೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದವರ ಪರಿಸ್ಥಿತಿಯನ್ನು ಗೊತ್ತಾಗಬೇಕು। ಇದರಲ್ಲಿ ನಾವು ಕುರುಬ ಸಮುದಾಯಗಳು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು। ಇದು ಸಿದ್ದರಾಮಯ್ಯ ಅವರ ಉಳಿವಿಗಾಗಿ ಅಂತ ಬಹಳ ಜನ ಮಾತಾಡ್ತಾರೆ। ದೇವರಾಜ ಅರಸು ನಂತರ ಎಲ್ಲ ಸಮುದಾಯಗಳ ಏಳಿಗೆ ಬಗ್ಗೆ ಕಾಳಜಿ ಇರೋದು ಸಿದ್ದರಾಮಯ್ಯ ಅವರಿಗೆ, ಕಾನೂನಡಿ ಸಾಂವಿಧಾನಿಕ ಅಡಿ ನಡೀತಾ ಇರುವ ಸಮೀಕ್ಷೆ ಅಂತ ಸರ್ಕಾರದ ಪರ ಬ್ಯಾಟಿಂಗ್ ಬೀಸಿದ್ದಾರೆ ರೇವಣ್ಣ। ನಾವು ಎಸ್.ಟಿ. ಸರ್ಟಿಫಿಕೇಟಿನ ಏನೇನು ಅರ್ಹತೆ ಕೊಡುವಂಥದ್ದು ಯಾವುದನ್ನ ಇದ್ದರೆ ಮೊದಲನೇ ಸಮಾಜ ಕೊಡಬಹುದು। ಆದರೂ ನಮ್ಮ ಹಿಂದಿನ ತಪ್ಪಿನಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರ ಆಗಿದ್ದರೂ ಕೂಡ ನಾಯಕರದ್ದು ಮಾತ್ರ ಆಯಿತು, ನಮ್ಮದು ಇತ್ತು। ಅವತ್ತು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ನಾವು ವಂಚಿತರಾಗಿದ್ದೇವೆ। ಹಿಂದಿನ ಸೆನ್ಸಸ್ 1931 ಸೆನ್ಸಸ್ಸಲ್ಲಿ ನಾವು ಹಿಂದೆ ಕಾಡು ಕುರುಬರಾಗಿ ಇದ್ದೇವೆ, ಅನೇಕ ಡಾಕ್ಯುಮೆಂಟ್ಗಳಿವೆ। ನಾವು ಗುಡ್ಡಗಾಡಲ್ಲಿ ವಾಸ ಮಾಡಿದ್ವಿ, ಇವತ್ತೇನೋ ಫ್ಯಾಕ್ಟ್ರಿ ಶರ್ಟ್ ಹಾಕೊಂಡು ಬೆಂಗಳೂರಿನಲ್ಲಿ ಇದ್ದೇವೆ। ಇವತ್ತಿಗೂ ನಮ್ಮ ಹಲವಾರು ಕುರುಬರ ಪರಿಸ್ಥಿತಿ ಇದೆ। ಎಲ್ಲ ಆರಂಭಿಸಿರತಕ್ಕಂಥದ್ದಕ್ಕೆ ಏನು ನಮ್ಮ ಡೈರೆಕ್ಟರ್ ಕಳಿಸ್ಕೊಟ್ಟಿದ್ದಾರೆ, ಇವರು ಒಂದು ಸಮೀಕ್ಷೆ ಕೂಡ ಮಾಡಿ ದೆಹಲಿಗೆ ಹೋಗಿದೆ। ಆ ದೃಷ್ಟಿಯಲ್ಲಿ ಹಿಂದಿನ ಸರ್ಕಾರ ದೊಡ್ಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು BJP ಸರ್ಕಾರದ ಮಾನ್ಯ ಬೊಮ್ಮಾಯಿಯವರು। ಅದಕ್ಕೂ ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಸಿದ್ದರಾಮಯ್ಯನವರು ಯಾಕೆ ಏನಾಗಿದೆ BJP ಅವರಿಗೆ ವಿರೋಧ ಪಕ್ಷದವರಿಗೆ ಹೇಳೋಕ್ಕೇನೂ ಇಲ್ಲ, ಇಂಥವು ಯಾವನೋ ಹುಡುಕ್ತಾರೆ। ಮುಸ್ತಾಕ್ ಬಾನು ಅನ್ನೋದು ಇದನ್ನೋದು ದೇವಸ್ಥಾನಕ್ಕೆ ಇದು ಮಾಡೋದು, ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟರೆ ಸಾರ್ವಜನಿಕವಾದಂಥ ಕೆಲಸ ಮಾಡಲಿ ಅಂತ ಅವ್ರಿಗೆ ದೇವ್ರ ಬುದ್ಧಿ ಕೊಡಲಿ ಅಂತ ಹೇಳ್ತೇನೆ।